ಅದರ ಜೊತೆಗೆ ಪಹಲ್ಗಾಮ್ನಲ್ಲಿ 26 ಅಮಾಯಕರ ರಕ್ತ ಹರಿಸಿದ ಭಯೋತ್ಪಾದಕರಿನ್ನೂ ಸಿಕ್ಕಿಲ್ಲ. ಇವತ್ತು ಶೋಪಿಯಾನ್ನಲ್ಲಿ ಭದ್ರತಾ ಪಡೆಗಳ ಜೊತೆಗೆ ಭಯೋತ್ಪಾದಕರ ಗುಂಡಿನ ಘರ್ಷಣೆ ಅನ್ನುವ ಸುದ್ದಿ ಬಂತು. ಆರಂಭದಲ್ಲಿ ಬಂದ ಮಾಹಿತಿ ಪಹಲ್ಗಾಮ್ನ ದಾಳಿಕೋರರೇ ಇವರು ಅಂತ, ಆದರೆ ಅದು ಖಚಿತಪಟ್ಟಿಲ್ಲ. ಲಷ್ಕರ್ ಎ ತಯ್ಯಬಾದ 4 ಜನ ಭಯೋತ್ಪಾದಕರು ಕಾಡಿನಲ್ಲಿದ್ದಾರೆ ಅನ್ನುವ ಮಾಹಿತಿಯನ್ನ ಆಧರಿಸಿ, ಬೇಹುಗಾರಿಕಾ ಮಾಹಿತಿಯನ್ನ ಆಧರಿಸಿ ರಾಜ್ಪುತಾನಾ ರೈಫಲ್ಸ್ ಸರ್ಚ್ ಆಪರೇಷನ್ ಶುರು ಮಾಡಿ ಒಂದು ಹಂತದಲ್ಲಿ ಭಯೋತ್ಪಾದಕರಿಂದ ಭಾರೀ ಗುಂಡಿನ ಕಾಳಗ ಆರಂಭ ಆಯಿತು. ಸೈನ್ಯದ ಪ್ರತ್ಯುತ್ತರಕ್ಕೆ ಲಷ್ಕರ್ ಎ ತಯ್ಯಬಾದ 3 ಜನ ಭಯೋತ್ಪಾದಕರ ಸತ್ತೋದ್ರು. 10 AK-47 ಸಿಕ್ಕಿದವ ಅವರ. AK-47 2 ಇನ್ನೊಂದು ಮಾದರಿಯ ಆಟೋಮೆಟಿಕ್ ರೈಫಲ್ಸ್, 3 ಗ್ರೆನೇಡು, 2 ವಾಕಿ ಟಾಕಿ. ಸತ್ತೋಗಿರುವ 3 ಪೈಕಿ 2 ಸ್ಥಳೀಯ ಕಾಶ್ಮೀರಿಗಳು, ಶಾಹಿದ್ ಅಹಮದ್ ಮತ್ತು ಅದ್ನಾನ್ ಶಾಫಿದಾರ್. ಇವರಿಬ್ಬರು ಮೊದಲಿನಿಂದಲೂ ಭದ್ರತಾ ಪಡೆಗಳ ರಡಾರ್ನಲ್ಲಿದ್ರು. ಪಹಲ್ಗಾಮ್ ದಾಳಿಯ ನಂತರ ಸುಮಾರು 14 ವಾಂಟೆಡ್ ಭಯೋತ್ಪಾದಕರ ಮನೆಗಳನ್ನು ಭಾರತೀಯ ಸೇನೆ ಧ್ವಂಸ ಮಾಡಿತು. ಅದರ ಪೈಕಿ ಇವರಿಬ್ಬರದು ಮನೆಗಳು, ಶಾಹಿದ್ ಅಹಮದ್ ಮತ್ತು ಅದ್ನಾನ್ ಶಾಫಿ. ಶಾಹಿದ್ ಅಹಮದ್ ಮಾರ್ಚ್ 8, 2023ಕ್ಕೆ ಲಷ್ಕರ್ ಎ ತಯ್ಯಬಾ ಭಯೋತ್ಪಾದಕ ಸಂಘಟನೆಯನ್ನು ಸೇರ್ಕೊಂಡಿದ್ದ. ಏಪ್ರಿಲ್ 8ಕ್ಕೆ ಡ್ಯಾನಿಶ್ ರೆಸಾರ್ಟ್ ಫೈರಿಂಗ್ನಲ್ಲಿ ಭಾಗಿಯಾಗಿದ್ದ. 2 ಜರ್ಮನ್ ಪ್ರವಾಸಿಗರು, ಡ್ರೈವರ್ಗೆ ಗಾಯ ಆಗಿತ್ತು ಆ ಫೈರಿಂಗ್ನಲ್ಲಿ. ಮೇ 18ನೇ ತಾರೀಖು ಹೀರ್ಪೋರಾದಲ್ಲಿ ಬಿಜೆಪಿಯಿಂದ ಆಯ್ಕೆಯಾಗಿದ್ದ ಸರ್ಪಂಚ್ ಒಬ್ಬನನ್ನ ಈತ ಹೊಡೆದು ಹಾಕಿದ್ದ. ಶಹೀದ್ ಅಹಮದ್. ಇನ್ನು ಅದ್ನಾನ್ ಶಾಫಿ ಕಳೆದ ವರ್ಷ ಅಕ್ಟೋಬರ್ 18ನೇ ತಾರೀಕು ಲಷ್ಕರ್ ಎ ತಯ್ಯಬಾಗೆ ಸೇರಿಕೊಂಡಿದ್ದ. ಶೋಪಿಯಾನ್ನಲ್ಲಿ ಹೊರ ರಾಜ್ಯದ ನೌಕರರನ್ನು ಹತ್ಯೆ ಮಾಡಿದ್ದ ಮೆಲ್ಹೋರದ ನಿವಾಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.